ನಮಸ್ಕಾರ. ಮನಿಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಈ ವಾರದ ವಿಶ್ಲೇಷಣೆ 16ರಿಂದ 20ನೇ ಮಾರ್ಚ್ ಸುಮಾರು 9:35 ಆಗ್ತಿದೆ. ಭಾನುವಾರ 15ನೇ ತಾರೀಕು ಮಾರ್ಚ್ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ವಾರದ ವಿಶ್ಲೇಷಣೆಯಲ್ಲಿ ಒಂದಿಷ್ಟು ಅಬ್ಸರ್ವೇಷನ್ ಕಂಡಿದ್ದೀನಿ. ಅದನ್ನ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟ್ ಎಲ್ಲಿ ತನಕ ಹೋಗ್ಬೋದು ಅದೆಲ್ಲ ಹೇಳ್ತೀನಿ. ಸೊ ವಾಪಸ್ ಬೌನ್ಸ್ ಬ್ಯಾಕ್ ಆಗುತ್ತಾ? ಪ್ರಿವಿಯಸ್ ಹೈನ ಬ್ರೇಕ್ ಮಾಡುತ್ತಾ? ಅದನ್ನ ನೋಡೋಣ. ಮತ್ತೆ ಮೇಜರ್ ಒಂದು ದಿವಸ ಇದೆ ಈ ವೀಕಲ್ಲಿ. ಸೊ ಅದ್ರದ್ದು ಎಫೆಕ್ಟ್ ಈಕ್ವಿನಾಕ್ಸ್ ಎಫೆಕ್ಟ್ ಮಾರ್ಕೆಟ್ ಮೇಲೆ ಬೀಳುತ್ತೋ ಇಲ್ವೋ ತಿಳ್ಕೊಳ್ಳೋಣ. ಮತ್ತೆ ಮಾರ್ಚ್ ಮೀನ್ಸ್ ಕುಜ ಶನಿದು ಎಫೆಕ್ಟ್ಸ್ ಯುತಿ ಆಗ್ತಾ ಇದೆ. ಈ ಎಫೆಕ್ಟ್ ಪ್ರೊಬಬ್ಲಿ ಈ ಮಂತ್ ಎಂಡ್ ಒಳಗಡೆ ಅದಕ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅದ್ರದ್ದು ಎಫೆಕ್ಟ್ಸ್ ಎಲ್ಲ ಕಾಣಿಸ್ತಿದೆ. ಬಟ್ ಪೀಕ್ ಹೋಗೋದು ಒಂದು ನೆಕ್ಸ್ಟ್ ಮಂತ್ ಒಂದು 16 ಒಳಗಡೆ ಹೋಗುತ್ತೆ. ನೋಡೋಣ ಅದ್ರದ್ದು ಎಫೆಕ್ಟ್ಸ್ಗಳು ಏನಾಗ್ಬೋದು ಅಂತ. ಸೊ ಈಗ ಏನಾಗಿದೆ ಮಾರ್ಕೆಟಲ್ಲಿ ಏನೇನೋ ಆಗಿದೆ ಎಲ್ಲ ನೋಡಿದ್ದೀರಾ. ಮತ್ತಷ್ಟು ಹೋಪ್ಸ್ ಏನಾದ್ರು ಇದೆಯಾ ನೋಡೋಣ, ತಿಳ್ಕೊಳ್ಳೋಣ. ಮತ್ತೆ ಲಾಸ್ಟ್ ವೀಕಲ್ಲಿ ಎಲ್ಲ ನೆಗೆಟಿವ್ ಟ್ರೆಂಡಲ್ಲಿ ಸುಮಾರು ಹೋಗಿದೆ. ಪಾಸಿಟಿವ್ ಅಲ್ಲಿ ಹೋಗಿದ್ದು ಕೆಲವು ಸ್ಟಾಕ್ಸ್. ಇವನ್ ಪಾಸಿಟಿವ್ ಅಂತ ಬುಲ್ಲಿಶ್ ಅಂತ ಇದ್ದಿದ್ದು ಫಸ್ಟ್ 2 ದಿವಸ ಬುಲ್ಲಿಶ್ ಆಗಿ ನಂತರ ಒಂದು ಬೇರಿಶ್ ಸೈಡ್ ಹೋಯಿತು. ಬುಲ್ಲಿಶ್ ಸೈಡಲ್ಲೂ ಒಂದಿಷ್ಟು ದುಡ್ಡು ಮಾಡಿದೆ. ಬೇರಿಶ್ ಸೈಡಲ್ಲೊಂದು ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟಿದೆ ಲಾಸ್ಟ್ ವೀಕಲ್ಲಿ. ಸೊ ನಾನು ಒಂದು ಮಾರ್ಕ್ ಮಾಡ್ಕೊಳ್ಳಿ, ಆ ವಿಡಿಯೋದಲ್ಲಿ ಪ್ರತಿ ವಾರನೂ ಹೇಳ್ತಾ ಇದ್ದೀನಿ. ಆ ನಂಬರ್ ಸಹಿತ ಕೊಟ್ಟಿರ್ತೀನಿ. ಆ ನಂಬರ್ನ ಬ್ರೇಕ್ ಆಗ್ತಿದ್ದಂಗೆ ಬುಲ್ಲಿಶ ಬೇರಿಶ ಇದೆಲ್ಲ ತಿಳಿಸ್ತಾ ಇರ್ತೀನಿ. ಈ ವಿಡಿಯೋಲ್ಲೂ ಸಹ ಒಂದು ರಿಪೀಟ್ ಮಾಡ್ತಾ ಇರ್ತೀನಿ. ಅಬ್ಸರ್ವ್ ಮಾಡಿ, ವೆರಿ ಸಿಂಪಲ್ ಆ್ಯಂಡ್ ವೆರಿ ಬೇಸಿಕ್ ಲೆವೆಲ್ ಥಿಂಗ್ ಇದೆಲ್ಲ. ಒಂದು ಮಾರ್ಕೆಟಲ್ಲಿ ಬೇಕಾಗಿರುವಂಥದ್ದು ಇದು ಪ್ಯೂರ್ಲಿ ಒಂದು ಮ್ಯಾಥಮೆಟಿಕ್ಸು. ನಾನು ಯಾವ ಲೆವೆಲಲ್ಲಿ ಕೂತಿದ್ದಾರೆ ಅಂತ ಅದ್ರ ಬೇಸಿಸ್ ಮೇಲೆ ವೀಕ್ಲಿ ಒಂದು ಕ್ಲೋಜರ್ ಬೇಸಿಸ್ ಮೇಲೆ ಒಂದು ಕಂಡುಹಿಡಿದ್ಬಿಟ್ಟು ಇದು ವಾಲ್ಯೂಮ್ ಪ್ರೊಫೈಲ್ ಅಂತ ಹೇಳ್ತಾರೆ. ನಾನು ಗೂಗಲಲ್ಲೇ ಅದನ್ನು ಕಂಡುಹಿಡಿತಾ ಇದ್ದೀನಿ, ಗೂಗಲ್ ಶೀಟ್ಸಲ್ಲೇ. ಸೊ ಮೊರಲೆಸ್ ನನಗೆ ಏನು ಬೇಕಾಗಿದ್ದು ಅದು ಇನ್ಫಾರ್ಮೇಷನ್ ಬರ್ತಾ ಇದೆ. ಮತ್ತು ಒಂದು ಡಿಸೆಂಟ್ ಪ್ರಾಫಿಟ್ ಏನಾಗಬೇಕೋ ಅದು ಆಗ್ತಾ ಇದೆ ಕೂಡ. ಸೊ ಅದನ್ನೆಲ್ಲ ಗಮನಿಸೋಣ. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋ ಪ್ರಾರಂಭ ಮುಂಚೆ ನಾನು ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು. ಡಿಸ್ಕ್ಲೈಮರ್ ಇದು ಏನಂದರೆ ಒಂದು ಮುಖ್ಯವಾಗಿ ಇದು ಎಜುಕೇಷನಲ್ ಪರ್ಪಸ್ಗಾಗಿ ಮಾಡಿರುವಂಥ ವಿಡಿಯೋಗಳು. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರೆ, ಅವ್ರದ್ದು ಹೆಲ್ಪ್ ತೊಗೊಂಡು ಇನ್ವೆಸ್ಟ್ ಮಾಡಿ. ಮತ್ತು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ಮಾಹಿತಿ ಬರ್ತಾ ಇರುತ್ತೆ. ಮತ್ತು ಈಗಾಗಲೇ ತಿಳಿಸಿದ್ದೀನಿ, ಕಳೆದ ಒಂದು ವಾರದಿಂದ ತಿಳಿಸ್ತಾ ಇದ್ದೀನಿ. ನಂದು ಚಾನಲಲ್ಲೂ ಮತ್ತು ಫೇಸ್ಬುಕ್ಕಲ್ಲೂ ತಿಳಿಸಿದ್ದೀನಿ, ಮತ್ತು ಯೂಟ್ಯೂಬಲ್ಲೂ ತಿಳಿಸಿದ್ದೀನಿ. ಒಂದು ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ದೀನಿ 19th ಯುಗಾದಿ ದಿವಸ. ಮಧ್ಯಾಹ್ನ 2 ಗಂಟೆಗೆ. ಒಂದು ಡೀಟೇಲ್ಸ್ ಎಲ್ಲ ನಾನು ಫೇಸ್ಬುಕ್ ನಂದು ಪರಿಹಾರ ಮಾರ್ಗ ಇದರಲ್ಲಿ ಕೊಟ್ಟಿದ್ದೀನಿ. ಡೀಟೇಲ್ಸ್ನ ಅಲ್ಲಿ ನೋಡ್ಬೋದು. ಪರಿಹಾರ ಮಾರ್ಗ ಇದು ಚಾನಲಲ್ಲೇ ಇದೆ. ಸ್ವಲ್ಪ ಪೋಸ್ಟ್ಗಳು ಹಿಂದೆ ಮುಂದೆ ಇರುತ್ತೆ. ಪಿನ್ ಮಾಡಿಲ್ಲ ನಾನು. ಬೇಕಾಗಿರೋದು ಒಂದು ಪಿನ್ ಮಾಡಿದ್ದೀನಿ. ಸೊ ಹಳೆ ಪೋಸ್ಟ್ ಒಂದು ಸ್ವಲ್ಪ ಗಮನಿಸಿದ್ರೆ ರೀಸೆಂಟಾಗಿ ಪೋಸ್ಟಲ್ಲಿ ಇದೆ. ಏನು ಮಾಡ್ಬೋದು, ಫ್ರೀ ಕ್ಲಾಸ್ ಏನು ತೊಗೊಬೇಕು, ಫ್ರೀಯಾಗಿ ಒಂದು ನಾಮಿನಲ್ ಚಾರ್ಜ್ ಅಂತ ಏನೂ ಇಟ್ಟಿಲ್ಲ. ಬಟ್ ಇನ್ನು ನಾನು ಏನಂದರೆ ಡನ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಡನ್ನಿಂದ ನಿಮಗೆ ಬೆನಿಫಿಟ್ಸ್ ಇರುತ್ತೆ. ಡನ್ ಅಕೌಂಟ್ ಏನಕ್ಕೆ ಅಂತಲೂ ತೋರಿಸ್ತೀನಿ ನಾನು. ಬೇರೆದ್ರಲ್ಲೂ ಇರುತ್ತೆ, ಬಟ್ ಡನ್ನಲ್ಲೇ ರೆಡಿಮೇಡ್ ಇನ್ಬಿಲ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ತೀರಾ ಒಂದು ಕಷ್ಟಪಡದೆ ದುಡ್ಡು ಮಾಡಲಿಕ್ಕೆ ಒಂದು ಸಹಾಯ ಆಗುತ್ತೆ. ಎಲ್ಲದರಲ್ಲೂ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಆ ಸ್ಟಾಪ್ ಲಾಸ್ ಹಿಟ್ ಆಗೋದು, ರಿಸ್ಕ್ ಮ್ಯಾನೇಜ್ಮೆಂಟು ಇದೆಲ್ಲ ತಿಳಿಸ್ತಾ ಇರ್ತೀನಿ ನಾನು ನನ್ನ ಕ್ಲಾಸಲ್ಲಿ. ಸೊ ಬೇಸಿಕ್ ಕ್ಲಾಸಲ್ಲಿ ತಿಳಿಸಲಿಕ್ಕೆ ಆಗದೆ ಇರ್ಬೋದು, ಯಾಕಂದರೆ 2 ಅವರಲ್ಲಿ ಎಲ್ಲ ಕಂಪ್ಲೀಟ್ ಮಾಡಲಿಕ್ಕಾಗಲ್ಲ. ಬಟ್ ಪ್ರೊವೈಡೆಡ್ ನಾನು ಏನು 2 ಅವರ್ಸಲ್ಲಿ ಸೆಷನಲ್ಲಿ ಏನಿದೆ, ಒಂದು ಡೀಸೆಂಟಾಗಿ ಒಂದು ದುಡ್ಡು ಮಾಡಲಿಕ್ಕೆ ಏನು ಬೇಕಾಗಿದೆ, ಒಂದು ಸಿಂಪಲ್ ಸೆಟಪ್, ಒಂದು ಸೆಟಪ್ ಹೇಳ್ಕೊಡ್ತೀನಿ. ಅದ್ರ ತಕ್ಕನಾಗಿ ನೀವು ವರ್ಕ್ ಮಾಡಿದ್ರೆ ಬ್ಯಾಕ್ ಟೆಸ್ಟು ಫಾರ್ವರ್ಡ್ ಟೆಸ್ಟ್ ಎಲ್ಲ ಮಾಡಿ ಆ್ಯಕ್ಚುಲಾಗಿ ಮಾರ್ಕೆಟ್ಗೆ ಹೋಗಬೇಕು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಯಾಕೆಂದರೆ ಒಂದು ಸೆಟಪ್ ಅಂತ ಇಟ್ಕೊಂಡಿರ್ತೀರ, ಆ ಸೆಟಪ್ನ ಚೇಂಜ್ ಮಾಡಿಬಿಟ್ಟು ಹೊಸದಾಗಿ ಕಲಿತಾಗ ಅದು ಅಡಾಪ್ಟಿಬಿಲಿಟಿ ನಮ್ಮ ಮೈಂಡ್ಗೆ ಒಂದು ಇಶ್ಯೂ ಆಗ್ತವೆ. ಆ ಮೈಂಡ್ ಸೆಟ್ ಚೇಂಜ್ ಮಾಡಲಿಕ್ಕೆ ನಾವು ಟೈಮ್ ತೊಗೊತೀವಿ. ಸೊ ಹಾಗಾಗಿ ಫಾರ್ವರ್ಡ್ ಟೆಸ್ಟು ಬ್ಯಾಕ್ ಟೆಸ್ಟ್ ಎಲ್ಲ ವರ್ಕ್ ಮಾಡಿ ಒಂದು ಸ್ವಲ್ಪ ದುಡ್ಡು ಮಾಡಲಿಕ್ಕೆ ಮೈಂಡ್ ಸೆಟ್ ಮಾಡ್ಕೊಬೇಕು. ಸೊ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ, ಜಾಸ್ತಿ ಟೈಮ್ ತೊಗೊಳಲ್ಲ. ಮುಖ್ಯವಾಗಿ ನನಗೆ ಇಲ್ಲಿ ಹೇಳ್ದಂಗೆ ನಾನು ಮಾರ್ಕೆಟ್ ಎಲ್ಲ ಒಂದು ಡೌನ್ ಬಂತು. ಇಚಿಮೋಕೋ ಆಲ್ರೆಡಿ ಹೇಳಿದೆ ಲಾಸ್ಟ್ ಟೈಮ್ ಡೌನ್ ಬರುತ್ತೆ. ರೆಡ್ ಕ್ಯಾಂಡ್ಲು ಯಾವಾಗ ಕ್ಲೌಡಿಂದ ಆಚೆ ಬಂತು, ಸೊ ಮತ್ತೆ ಮಾರ್ಕೆಟ್ ಡೌನ್ ಹೋಗುತ್ತೆ. ಆಲ್ಮೋಸ್ಟ್ ಏನಿಲ್ಲ ಅಂದರೆ 2-2.5 ಸಾವಿರ ಪಾಯಿಂಟ್ ಅಂತೂ ಸಿಗ್ಬಿದ್ದಿದೆ. ಪಿಚ್ ಫೋರ್ಕ್ ಲಾಸ್ಟ್ ಟೈಮೆಲ್ಲ ತೋರಿಸ್ತಿದೆ. ಆ್ಯಕ್ಚುಲಿ ಪಿಚ್ ಫೋರ್ಕ್ದೆಲ್ಲ ಆಚೆ ಬಂದ್ಬಿಟ್ಟಿದೆ, ಏನೂ ಇಲ್ಲ, ಉಳಿದಿಲ್ಲ. ಸೊ ಮತ್ತಷ್ಟು ಕೆಳಗಡೆ ಪ್ರೊಫೈಲ್ಗೆ ಹೋಗುತ್ತೆ. ಇದು ತೋರಿಸ್ತೀನಿ ಅದು ಎಲ್ಲಿ ಅಂತ. ಸೊ ಆಲ್ರೆಡಿ ಅದೆಲ್ಲ ಬ್ರೇಕ್ ಆಗಿ ಕೆಳಗೆ ಬಂದಿರುವಂಥದ್ದು.
ಸೊ ಬೇರೆ ವಿಶೇಷವಾಗಿ ಅಂಥದ್ದೇನಿಲ್ಲ. ಮಾರ್ಕೆಟ್ ಆಲ್ರೆಡಿ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟಿದೆ. ತೀರಾ ಒಂದು ಇದು ಬರ್ಲಿಕ್ಕಿಲ್ಲ, ಈಗ ಏನೋ ಅಂಥದ್ದೇನಿಲ್ಲ. ಪಿಚ್ ವರ್ಕ್ ಒಂದು ತೋರಿಸ್ಬಿಡ್ತೀನಿ. ಪಿಚ್ ವರ್ಕ್ ಇಂಪಾರ್ಟೆಂಟ್ ಇದರಲ್ಲಿ. ನಾನು ಟ್ರೆಂಡ್ ಲೈನ್ ಏನೇನೋ ಹಾಕೊಂಡಿರ್ತೀನಿ. ಪಿಚ್ ವರ್ಕ್ ವೆರಿ ಇಂಪಾರ್ಟೆಂಟು. ಒಂದ್ಸಲಿ ಡ್ರಾ ಮಾಡಿಕೊಂಡ್ರೆ ಅದು ತುಂಬ ದಿವಸದ ತನಕ ಇದಾಗುತ್ತೆ. ನಾನು ಈ ಒಂದು 3 ಲೆವೆಲ್ ಅನ್ಸುತ್ತೆ ಗ್ಯಾನ್ದು, ಇದು ಫಿಬೊನಾಚಿ ಲೆವೆಲ್ ಆರ್ ಗ್ಯಾನ್ ಅಂತ ಹೇಳ್ತೀನಿ. ಸೊ 3 ಲೆವೆಲ್ 3ನ ಬ್ರೇಕ್ ಆಗ್ತಿದ್ರೆ 3.618 ಹೋಗುತ್ತೆ, ನೆಕ್ಸ್ಟ್ 4 ತನಕ ಹೋಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಇದ್ರ ಪ್ರಕಾರ ನೋಡ್ಬೇಕಾದ್ರೆ 22,370, ಅದರಿಂದ ಕೆಳಗಡೆ ಆದರೆ 21,700 ತನಕ ಹೋಗುತ್ತೆ ಈ ಪ್ರಕಾರ ನೋಡೋದಾದ್ರೆ. ಅದಕ್ಕೆ ಒಂದು ಟೈಟಲಲ್ಲೂ ತೋರಿಸ್ತಾ ಪಿಕ್ಚರ್ ತೋರಿಸ್ತಾ 21,700 ಅಂತ ಹೇಳ್ತಾ ಇದ್ದೆ. 21,700ಕ್ಕಿಂತ ಕೆಳಗಡೆ ಬಂತು ಅಂದರೆ ಮಾರ್ಕೆಟು ಎಲ್ಲಿ ತನಕ ಹೋಗ್ಬೋದು ಅಂತ ಕೇಳ್ಬೋದು ನೀವು. ಸೊ ಸದ್ಯಕ್ಕೆ 21,700 ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದನ್ನೇ ಲೆವೆಲ್ ಇಟ್ಕೊತೀನಿ. ಅದೇನಾದರೂ ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟು 18,800 ಲೆವೆಲ್ ಹೋಗುತ್ತೆ. ಅದಕ್ಕಿಂತ ಕೆಳಗಡೆ ಅಂದರೆ ನನ್ನ ಕೋವಿಡ್ ಲೋ ಏನಿದೆ ಅಲ್ಲಿ ತನಕ ಟ್ರೈ ಮಾಡುತ್ತೆ. ಕೋವಿಡ್ ಲೋ ಬಂದ್ಬಿಟ್ಟು 2020 ಈ ಒಂದು ಲೆವೆಲಲ್ಲಿದೆ. ಆ್ಯಕ್ಚುಲಿ 2020 ಲೆವೆಲಲ್ಲಿದೆ, ಈ ಲೆವೆಲಿಗೆ ಬರುತ್ತೆ. ಸೊ ಅದು 7,000 ಅಂತಲ್ಲ, ಇದರಿಂದ ಡಬಲ್, ಅಟ್ ಮೀನ್ಸ್ ಲೋಯರ್ ಹೈ. ಆ್ಯಕ್ಚುಲಿ ಲೋಯರ್ ಹೈ ಮಾಡಿದ್ದು ಆ್ಯಕ್ಚುಲಿ ಇಲ್ಲಿ 15,374 ಈ ಲೆವೆಲ್ ತನಕ ಬರ್ಬೋದು. ಯಾಕಂದರೆ ಇದ್ರದ್ದೇ ಒಂದು ಸಪೋರ್ಟ್ ಇಲ್ಲಿ ತೊಗೊಂಡಿದೆ ಹೆಚ್ಚು ಕಮ್ಮಿ. ಇದೆಲ್ಲ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದನ್ನು ಹೈಡ್ ಮಾಡ್ತೀನಿ ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥಾಗುತ್ತೆ. ಸೊ ನಾನು ಯೂಶಲಿ ಅದಕ್ಕೆ ಲೆವೆಲ್ಸ್ ಡ್ರಾ ಮಾಡಿ ಈ ಲೆವೆಲ್ಸ್ ಇಂಪಾರ್ಟೆಂಟ್ ಆಗ್ತವೆ ಅಂತ ಹೇಳ್ತಾ ಇರ್ತೀನಿ. ಸೊ ಈ ಲೆವೆಲ್ ತನಕ ಟಚ್ ಆಗುತ್ತೆ. ಫಸ್ಟ್ ಇವಾಗ ನನಗೆ ಸಪೋರ್ಟ್ ಅಂದರೆ ಇದು ಸಪೋರ್ಟ್ ಆಗ್ತವೆ. ಸೊ ಇಮಿಡಿಯೇಟ್ ಅದೇ ಇದು ಬ್ರೇಕ್ ಆಯಿತು, ನೆಕ್ಸ್ಟ್ ಇದು ಸಪೋರ್ಟ್ ಆಗ್ತವೆ. ಸೊ ಈ ಒಂದು ಹೈಯರ್ ಹೈ ನಾನು ಹಿಂದಿನ ಕ್ಲಾಸಲ್ಲಿ ಒಂದು ಹೇಳಿದ್ದೆ. ಈ ಕ್ಲಾಸ್ ಸೆಕ್ಷನ್ ಎಲ್ಲ ಇದೆ, ವಿಡಿಯೋದಲ್ಲಿ ಹುಡುಕಿದ್ರೆ ಸಿಗುತ್ತೆ. ಸೊ ಈ ಬೇಸಿಕ್ಸ್ ಡ್ರಾ ಮಾಡೋದು ಹೆಂಗೆ ಅಂತಲೂ ಹೇಳ್ಕೊಟ್ಟಿದ್ದೀನಿ. ನಾನು ಈಗ ಬ್ರಾಡರ್ ಆಗಿ ತೋರಿಸ್ತಾ ಇರೋದು. ಆ್ಯಕ್ಚುಲಾಗಿ ಈ ಥರ ಒಂದು ಡೈರೆಕ್ಟಾಗಿ ಮಾಡೋವಂಥದ್ದಲ್ಲ, ಅದಕ್ಕೆ ಬೇರೆ ಸ್ಟೆಪ್ಸ್ ಇದೆ ಆ್ಯಕ್ಚುಲಿ. ಬಟ್ ಮೋರಲೆಸ್ ಇದೆ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ನೋಡಿ. ಅಲ್ಲಲ್ಲೇ ಸಪೋರ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. ಒಂದ್ಸಲಿ ಸಪೋರ್ಟ್ ಆಗಿರುತ್ತೆ, ಇನ್ನೊಂದ್ಸಲಿ ರೆಸಿಸ್ಟೆನ್ಸು. ಸೊ ಇಮಿಡಿಯೇಟಾಗಿ ನನಗೆ ಯಾವಾಗ ಬ್ರೇಕ್ ಆಗುತ್ತೋ 21,700 ಬರುತ್ತೆ. ಅದಕ್ಕೆ ಬ್ರೇಕ್ ಆಯಿತು ಅಂದರೆ 20,000, 18,866, ಅದ್ರ ಕೆಳಗಡೆ 15,391 ತನಕ ಹೋಗ್ಬಿಡುತ್ತೆ. ಸೊ ಎಕ್ಸಾಕ್ಟಾಗಿ 391 ಬರುತ್ತಾ ಗೊತ್ತಿಲ್ಲ. 391 ಬರ್ಬೋದು, ಇಲ್ಲಾಂದರೆ ಇಲ್ಲಿಗೆ 15,170 ಬರ್ಬೋದು, ಅಥವಾ ಇಲ್ಲಿಗೆ 15,500ಗೆ ಕ್ಲೋಸ್ ಆಗ್ಬೋದು. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು. ಎಕ್ಸಾಕ್ಟಾಗಿ ಯಾರು ನಂಬರ್ ಕೊಡಲಿಕ್ಕಾಗಲ್ಲ ಅನ್ಲೆಸ್ ಅದು ಪರ್ಟಿಕ್ಯುಲರ್ ಆ ಡೇಗೆ ವರ್ಕ್ ಮಾಡಿದಾಗ ಒಂದು ಸ್ವಲ್ಪ ಫೇರ್ ಆಗಿ ಒಂದು ಡೀಟೇಲ್ಸ್ ಸಿಗುತ್ತೆ. ಹಾಗಾಗಿ ಮಾರ್ಕೆಟು ಒಂದು ಯಾವುದೇ ಕಾರಣದಲ್ಲೂ ಬುಲ್ಲಿಶ್ ಥರ ಇಲ್ಲ, ಕಂಪ್ಲೀಟಾಗಿ ಬೆರಿಶ್ ಆಗಿದೆ. ವೀಕ್ಲಿಲಿ ಒಂದು ಏನಾಗಿದೆ ಅಂದರೆ ಒಂದು ಅಬ್ಸರ್ವೇಷನ್ ತೋರಿಸ್ತಾ ಇದ್ದೀನಿ. ಸೊ ಅದು ಮೇಲೆ ನೀವು ಮಾರ್ಕೆಟು ಏನಾಗಿದೆ ಈಗ ಅದನ್ನು ಹೇಳ್ಬಿಡ್ತೀನಿ ಆ್ಯಕ್ಚುಲಾಗಿ. ಸೊ ಏನಾಗಿದೆ, ಕ್ಲೌಡಿಂದ ಆಚೆ ಬಂತು, ಕ್ಲೋಸ್ ಬಂದ್ಬಿಟ್ಟು ಕ್ಲೌಡಿಂದ ತುಂಬ ಕೆಳಗಡೆ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ 23,151 ಅಂದರೆ ಇಲ್ಲಿ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ಈ ಲೆವೆಲ್ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು 500 ಪಾಯಿಂಟ್ಸ್ ಡಿಫ್ರೆನ್ಸ್ ಇದೆ. ಸೊ ಏನಾಗುತ್ತೆ, ನಾಳೆ ಒಂದು 500 ಮೂಮೆಂಟ್ಸ್ ಅಥವಾ ಈ ವಾರದಲ್ಲೇ ಒಂದು 500 ಮೂಮೆಂಟ್ಸ್ ವೀಕ್ಲಿ ಬೇಸಿಸಲ್ಲಿ ಬಂದು, ಸೊ ಏನು ಪ್ರಾಬಬಿಲಿಟಿ ಅಂತ ಹೇಳ್ತೀನಿ ನಾನು. 100% ಹಿಂಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ನನಗೂ ಹೇಳಿಕ್ಕೆ ಬರಲ್ಲ. ಏನೇನು ಅಬ್ಸರ್ವೇಷನ್ ಅಂತ ನೀವು ಗಮನಿಸಿದ್ರೆ ರೀಸೆಂಟಾಗಿ ನಿಮಗೆ ದುಡ್ಡು ಮಾಡ್ಲಿಕ್ಕಾಗುತ್ತೆ. ನನಗೆ ಈಗ ಈ ಕ್ಲೌಡ್ ಬೇಸಿಸ್ ಮೇಲೆ ಸೆಪ್ಟೆಂಬರ್ ತನಕ ಡ್ರಾ ಆಗಿದೆ. ಸೆಪ್ಟೆಂಬರ್ ತನಕ ನನಗೆ ಯಾವುದೇ ಥರದ ಒಂದು ಹೋಪ್ಸ್ ಕಾಣಿಸ್ತಾ ಇಲ್ಲ. ಒಂದು ಈ ರೇಂಜ್ ಬೌಂಡ್ ಆಗಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ಫ್ಲ್ಯಾಟ್ ಇದೆ ಇದು ಲೈನು, ಸೊ ರೇಂಜ್ ಬೌಂಡ್ ಆಗುತ್ತೆ. ಮತ್ತು ಈ ಒಂದು ಕ್ಲೌಡು ಇದು ಆಲ್ಮೋಸ್ಟ್ ಇದನ್ನು ನೋಡ್ತಾ ಇದ್ರೆ 3,000 ಪಾಯಿಂಟ್ಸ್ಗಿಂತ ಜಾಸ್ತಿ ಇದೆ. ಸೊ ವೀಕ್ಲಿಲಿ ಒಂದು 3,000 4,000 ಪಾಯಿಂಟ್ಸ್ ಬಂದು ಆಚೆ ಕ್ಲೋಸ್ ಆಗಬೇಕು ಕ್ಲೌಡಿಂದ ಆಚೆ. ಅದು ಮೇಜರ್ ಚಾಲೆಂಜ್ ಇದೆ. ಈ ಕ್ಲೌಡ್ನ ಬ್ರೇಕ್ ಮಾಡೋದು ಅಷ್ಟು ಸುಲಭ ಇಲ್ಲ. ಸೊ ಹಾಗೆ ಒಂದು ಏನಾಗ್ಬೋದು ಅಂದರೆ ಹಿಂಗೆ ಕೆಳಗೆ ಬಂದು ಇಲ್ಲಿ ಟಚ್ ಆಗಿ, ಇಲ್ಲಿ ಕೆಳಗಾಗಿ ಹಿಂಗಾಗಿ, ಸೊ ಒಳಗೆ ಟಚ್ ಆಗಿ ಹಿಂಗೆಂಗೋ ಆಗಿ ಹಿಂಗೆಲ್ಲೋ ಒಂದು ಆಚೆ ಬರುತ್ತೆ. ಬಟ್ ಏನಾದರೂ ಅಷ್ಟೊತ್ತಿಗೆ ನಮಗೆ ಸೆಪ್ಟೆಂಬರ್ ತನಕ ಆಗಿರ್ಬೋದು. ಅದಕ್ಕಿಂತ ಮುಂಚೆನೇ ಬರಬೇಕಂದ್ರೆ ಒಂದು ಬಿಗ್ ನ್ಯೂಸ್ ಬರಬೇಕು, ಕಂಪ್ಲೀಟಾಗಿ ಒಂದು ಆಚೆ ಬರಬೇಕು. ಇವನ್ ಯುದ್ಧ ಅನ್ನೋದು ಕ್ಯಾನ್ಸಲ್ ಆದರೂ ಒಂದೇನು ಎಫೆಕ್ಟ್ ಆಗಿ ಕಾಣಿಸಲ್ಲ. ಈಗ ಒಂದೇನಾದರೆ ಇದ್ರ ಪ್ರಕಾರನೇ ನಾನು ಲಾಸ್ಟ್ ವೀಕು ತೋರಿಸಿದ್ದೆ, ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಡೈಲಿ ಟೈಮ್ ಫ್ರೇಮಲ್ಲಿ ನನಗೆ ಈ 20th ನನಗೆ ಲಾಸ್ಟ್ ಅಂತ ಹೇಳ್ತಾ ಇದೆ, 20th ಮಾರ್ಚ್. ಸೊ ಅದೇ ಮೇಜರ್ ನನಗೆ ಹೋಪ್ಸ್ ಅಂತ ಹೇಳಿದ್ದು. ಯಾಕಂದರೆ ಇಲ್ಲಿ ಈಕ್ವಿನಾಕ್ಸ್ ಇದೆ, ಒಂದು ಸೋಲಾರ್ ಈಕ್ವಿನಾಕ್ಸು, ಸೋಲಾರ್ ಡೇ, ಅದು 0 ಡಿಗ್ರಿ ಸ್ಟಾರ್ಟ್ ಆಗೋವಂಥದ್ದು. ಸೊ ಹಾಗಾಗಿ ಅದು ಒಂದು ಇಂಪಾರ್ಟೆಂಟ್ ಸೈಕಲ್ ಆಗ್ತವೆ. ಸೊ ಅಲ್ಲೇನಾದ್ರು ಅಪ್ ಟ್ರೆಂಡ್ ಬಂತು ಅಂದರೆ ಬಚಾವ್ ಆಗ್ತೀವಿ. ಮೋಸ್ಟ್ ಪ್ರಾಬಬ್ಲಿ ಏನಾಗ್ಬೋದು ಅಂತ ಹೇಳಿದ್ರೆ
ಇಲ್ಲಿಂದ ನೋಡಿ ಆಲ್ಮೋಸ್ಟ್ ಇದು ಸೇಮ್ ಹಾಗೆ ಇರ್ಬೋದು. ಸೊ ಇವಾಗ ಕನ್ವರ್ಷನ್ ಲೈನ್ಗಿಂತ ಕೆಳಗಡೆ ಬೇಸ್ ಲೈನ್ ಟಚ್ ಆಗಿ ಮರ್ಜ್ ಆಗಿ ಹಿಂಗೆ ಬಂದು ತಿರ್ಗಾ ಕ್ಲೌಡ್ಗೆ ಇಲ್ಲಿ ಟಚ್ ಆಗಿ ಆಮೇಲೆ ರಿಜೆಕ್ಟ್ ಆಗಿ ಕೆಳಗೆ ಬರ್ಬೋದು ನೆಕ್ಸ್ಟ್ 1 ಮಂತಲ್ಲಿ. ಸೊ ಪ್ರಾಫಿಟ್ ಬುಕಿಂಗ್ ಅಂತ ಇದ್ದೇ ಇರುತ್ತೆ. ಆಲ್ರೆಡಿ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಅಂತ ಮಾಡ್ತಿರ್ತಾರೆ. ಸೊ ಹಾಗೆ ಒಂದು ಈ ಮಂತ್ ಎಂಡ್ ತನಕ ಒಂದು ಸ್ವಲ್ಪ ಡೌನ್ ಟ್ರೆಂಡಲ್ಲಿ ಇದ್ದು ಮಧ್ಯದಲ್ಲಿ ಒಂದು ಅಪ್ ಟ್ರೆಂಡ್ ತಗೊಂಡು ಮತ್ತೆ ಒಂದು ರೇಂಜ್ ಬೌಂಡ್ ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಇದ್ದಾವೆ. ಸೊ ಫಿಬ್ಬಿನಾಶಿ ಯಾವುದೇ ಒಂದು ರೂಲ್ ತೊಗೊಬೋದು, ಇ ಎಮ್ ಐ ನೋಡ್ಬೋದು, ಎಲ್ಲ ರೂಲ್ನು ಬ್ರೇಕ್ ಮಾಡಿ ಇವನ್ 400 ಇ ಎಮ್ ಐ ಕೆಳಗಡೆ ಬಂದ್ಬಿಟ್ಟಿದೆ. 400 ಇ ಎಮ್ ಐ ಆ್ಯಕ್ಚುಲಿ ಇ ಎಮ್ ಐ 6 ಸ್ಟೈಲ್ ನೋಡ್ಬೋದು. ಕಲರ್ ಚೇಂಜ್ ಮಾಡ್ತೀನಿ ನಿಮ್ಮ ಇದಕ್ಕೋಸ್ಕರ ಬ್ಲ್ಯಾಕ್ ಮಾಡ್ತೀನಿ. ಸೊ 400 ಇ ಎಮ್ ಐಗೂ ಬ್ರೇಕ್ ಆಗಿಬಿಟ್ಟಿದೆ. ಇಟ್ಸ್ ನಾಟ್ ಎ ಗುಡ್ ಸೈನ್ ಡೈಲಿ ಟೈಮ್ ಫ್ರೇಮಲ್ಲಿ. ಯಾವಾಗ ಪಾಸಿಟಿವ್ ಆಗುತ್ತೆ ಅಂದರೆ ಈ ಅಟ್ಲೀಸ್ಟ್ 200 ಇ ಎಮ್ ಐಗಿಂತ ಮೇಲ್ ಬರಬೇಕು. ಸ್ಟಿಲ್ ನಾನು ಹೇಳೋದು ಕ್ಲೌಡಿಂದ ಆಚೆ ಬರದೆ ಯಾವುದೇ ಒಂದು ಪಾಸಿಟಿವ್ ಸೈನ್ ಇಲ್ಲ. ಸೊ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ತುಂಬ ಇದು ಮಾಡಬೇಕು. ಸೊ ಆಪ್ಷನ್ ಟ್ರೇಡರ್ಸು ಸ್ವಲ್ಪ ನೋಡ್ಕೊಬೇಕು. ಅದರಲ್ಲೂ ಆಪ್ಷನ್ ಸೆಲ್ಲರ್ಸ್ಗೆ ಒಂದು ಬೆನಿಫಿಟ್ ಇರೋದು, ಯಾಕಂದರೆ ಕ್ಲೌಡ್ ತೋರಿಸಿದ್ದೀನಿ. ಸೊ ಒಳಗಡೆ ಹಿಂದೆ ಮುಂದೆ ಆಟ ಆಡ್ಬೋದು. ಸೊ ಜಾಸ್ತಿ ವೀಕ್ಸ್ ಜಾಸ್ತಿ ಇರಬೇಕಾದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಕೊಡುತ್ತೆ. ಸೊ ಆಪ್ಷನ್ಸ್ ಪ್ಲೇಯರ್ಸ್ಗೆ ಅಂತ ಅನುಕೂಲ ದಿವಸ ಕಾಣಿಸ್ತಿಲ್ಲ ನನಗೆ. ಸೊ ಹುಷಾರಾಗಿ ವರ್ಕ್ ಮಾಡಬೇಕು. ಆಪ್ಷನ್ ಸೆಲ್ಲರ್ಸ್ಗೆ ಒಂದು ಡೈರೆಕ್ಷನ್ ಕರೆಕ್ಟಾಗಿ ಇಟ್ಕೊಂಡ್ರೆ ಒಂದು ಒಳ್ಳೆಯದು. ಯಾಕಂದರೆ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಅಂತ ಏನಾದರೂ ಹೋದರೆ ಎರಡೂ ಕಡೆ ಒಂದು ಡಿಕೆ ಅಂತ ಆಗಲ್ಲ, ಹೆಜ್ಜಿನ ಬೆನಿಫಿಟ್ಸ್ ಸಿಗಲ್ಲ ನಮಗೆ. ಸೊ ಅದನ್ನು ಸ್ವಲ್ಪ ಹುಷಾರಾಗಿ ನೋಡಬೇಕು. ಸ್ವಲ್ಪ ಸೆಲ್ಲಿಂಗಲ್ಲೇ ಸ್ವಲ್ಪ ಸ್ಟ್ರಾಟಜಿಗಳು, ಡೀಪ್ ಔಟ್ ಆಫ್ ದ ಮನಿ ಬೈ ಮಾಡ್ಕೊಳೋದನ್ನ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಆ ಬೆನಿಫಿಟ್ ಹೆಜ್ ಬೆನಿಫಿಟ್ ಸಿಗೋಂಗೆ ಅಡ್ಜಸ್ಟ್ ಮಾಡೋದು ಪ್ರಾಪರಾಗಿ ತಿಳ್ಕೊಂಡಿರ್ಬೇಕು. ಸೊ ಇಲ್ಲಾಂದರೆ ಅಡ್ಜಸ್ಟ್ಮೆಂಟ್ ಮಾಡದೆ ಎರಡೂ ಸೈಡು ಕರಗಿಸಿ ಒಂದು ದುಡ್ಡು ಆಗದೆ ಇರೋಂಗೆ ಒಂದು 50% ಆಗುತ್ತೆ ಯೂಶಲಿ. ಸೊ 50%ಗಿಂತ ಜಾಸ್ತಿ ಟಾರ್ಗೆಟ್ ಮಾಡಬೇಕು. ಸೊ ಹಾಗಾಗಿ ಒಂದು ಚೆನ್ನಾಗಿ ಒಂದು ರಿಟರ್ನ್ ಬರೋಂಗೆ ನೋಡ್ಕೊಳ್ಳಿ. ಸೊ ಮಂತ್ಲಿ ಟಾರ್ಗೆಟು ಒಂದು 10 ಅಂತ ತೊಗೊಂಡ್ರೆ 10 ಬರಲಿಕ್ಕಿಲ್ಲ, 2% ತನಕ ಬರ್ಬೋದು ಅಷ್ಟೇ. 2 ಅಂತ ಇಟ್ಕೊಂಡ್ರೆ 0.5%ಗಿಂತ ಕೆಳಗಡೆ ಇಳ್ಕೊಬೋದು. ಸೊ ಹಾಗಾಗಿ ಒಂದು ನೀವು ಸ್ಟ್ರಾಟಜಿನ ಕರೆಕ್ಟಾಗಿ ವರ್ಕ್ ಮಾಡಿ. ಟಾರ್ಗೆಟ್ ಬಿಗ್ ಇಟ್ಟಾಗ ಒಂದು ಸ್ವಲ್ಪ ಸೇಫಾಗಿ ಒಂದು ವರ್ಕ್ ಆಗ್ಬೋದು. ಎಸ್ ನಿಫ್ಟಿ ಹೇಳಕ್ಕೆ ಮಾಡ್ತಾ ಆ್ಯಕ್ಚುಲಿ ಪಾಸಿಟಿವ್ ತೋರಿಸ್ತಿದೆ, ಬಟ್ ಐ ಡೋಂಟ್ ಬಿಲೀವ್ ಆನ್ ದಿಸ್ ಥಿಂಗು. ಯಾಕಂದರೆ ಲಾಸ್ಟ್ ಮಿನಿಟಲ್ಲಿ ಚೇಂಜಸ್ ಬರ್ತವೆ, ಸ್ವಲ್ಪ ನೋಡ್ಕೊಬೇಕಿದೆಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿರಿ. ಸೊ ನಿಫ್ಟಿ ಫೇಲ್ಯೂರ್ ಆಗಿ ಕಾಣಿಸ್ತಾ ಇದೆ, ಬಟ್ ಸ್ಟಿಲ್ ಹೋಪ್ಸ್ ಏನಂದರೆ ಒಂದು ಕ್ಲೌಡಲ್ಲೇ ಆಟ ಆಡ್ಬೋದು. ವೀಕ್ಲಿಲಿ ಒಂದು 200ಗಿಂತ ಕೆಳಗಡೆ ಬಂದಿದೆ, ಬಟ್ 400 ಟಚ್ ಆಗಿ ಒಂದು ರಿವರ್ಸ್ ಆಗಬೇಕು. ಬಟ್ ಸ್ಟಿಲ್ 21,700 ತನಕ ಮಾರ್ಕೆಟು ಸ್ಟ್ರೆಂತ್ ನನಗೆ ಕಾಣಿಸ್ತಿಲ್ಲ. ಲಾಸ್ಟ್ ಟೈಮ್ ಥರ ಏನಾದರೂ ಆಗಿ ಸಡನ್ ಮೂಮೆಂಟ್ಸ್ ಬರ್ಬೋದು. ಮೇಜರ್ ಏನಂದರೆ ಆ ಥರದ್ದು ನ್ಯೂಸ್ ಬರಲಿಕ್ಕೆ ಯಾವುದೂ ಅಂಥದ್ದಿಲ್ಲ. ಮಾರ್ಚ್ ಸ್ಯಾಟರ್ನ್ ನಾನು ಹೇಳ್ತಾ ಇದ್ದೆ. ಸೊ ಅದೆಲ್ಲ ಒಂದು ಯುದ್ಧದ ಅವರಿಬ್ಬರ ನಡುವಿನ ಗ್ರಹ ಯುದ್ಧ ಏನಿದೆ, ಕಂಜಂಕ್ಷನ್, ಅದು ಸೇಮ್ ನಮಗೆ ಗ್ಲೋಬಲಲ್ಲೂ ಕಾಣಿಸುತ್ತೆ. ಇನ್ನೂ ಹೊಸ ಇಶ್ಯೂಸ್ ಬರ್ಬೋದು ಮುಂದಿನ ದಿವಸಗಳಲ್ಲಿ. ಇರಾನ್, ಇಸ್ರೇಲು, US ಅಂತ ಕೂತಿದ್ದೀವಿ ನಾವು. ಅದಕ್ಕೂ ಹೊಸದಾಗಿ ಯಾವುದಾದ್ರೂ ಹೊಸ ಕಂಟ್ರೀಸು ವಾರ್ಸ್ಗಳು ಸ್ಟಾರ್ಟ್ ಆಗ್ಬೋದು. ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ವಾರ್ ಸುಲಭದಲ್ಲಿ ಎಂಡ್ ಆಗೋಂಗೆ ಕಾಣಿಸ್ತಿಲ್ಲ ಈ ವರ್ಷ. ಅದು ಹೊಸದಾಗಿ ವರ್ಷ 20ನೇ ತಾರೀಕು 19ನೇ ತಾರೀಕು ಯುಗಾದಿ ದಿವಸ ಹೊಸ ಪರಾಭವ ಸಂವತ್ಸರ ಬರ್ತಾ ಇದೆ. ಯಾರು ಪರಾಭವ ಆಗುತ್ತೆ ನೋಡಬೇಕು. ಸೊ ಅಹಂಕಾರದ ಪ್ರಭಾವ ಆಗುತ್ತೆ ಅಂತ ಜನರಲ್ ಆಗಿ ಅನ್ಕೊಂಡಿದ್ದೀನಿ ನಾನು. ಸೊ ನೋಡೋಣ. US ಡಿ-ಡಾಲರೈಸೇಷನ್ನು ಈ ಥರದ್ದು ಆಲ್ರೆಡಿ ಕಾಣಿಸ್ತಾ ಇದೆ. ಮತ್ತೆ ಇನ್ನೇನು ಆಗ್ಬೋದು ಅಂತ ನೋಡೋಣ ಸ್ವಲ್ಪ. ಸೊ ನಿಫ್ಟಿ ಈ ಥರದ್ದಾದರೆ ಬ್ಯಾಂಕ್ ನಿಫ್ಟಿನೂ ತೀರಾ ಒಂದು ಎಲ್ಲ ಸಡನ್ನಾಗಿ ಸಪೋರ್ಟಾಗಿ ತೊಗೊಂಡಿತ್ತು, ಎಲ್ಲಾನು ಬ್ರೇಕ್ ಆಗಿದೆ, ಕ್ಲೌಡಿಂದ ಆಚೆ ಬಂದಿದೆ. ಇದು ಸಹಿತ ಒಂದು ಪಿಚ್ ವರ್ಕ್ ಇರ್ಬೋದು. ಬಟ್ ಏನಂದರೆ ಕಂಪ್ಯಾರಿಟಿವ್ಲಿ ಕ್ಲೌಡಲ್ಲೇ ಸಪೋರ್ಟ್ ತೊಗೊಂಡಿದೆ. ಸೊ ಬೌನ್ಸ್ ಬ್ಯಾಕ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಇದರಲ್ಲಿ, ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಪಿಚ್ ವರ್ಕ್ ಅದರಲ್ಲೂ ಏನೋ ತೋರಿಸೋಣಂಗಿಲ್ಲ. ಸೊ ಎಲ್ಲ ಒಂದು EMI ಎಲ್ಲದರಲ್ಲೂ ಇದರಲ್ಲೂ ಸಹಿತ ನೆಗೆಟಿವ್ ಇದೆ. ಎಷ್ಟು ಮಟ್ಟಿಗೆ ಒಂದು ಪಾಸಿಟಿವ್ ಬರುತ್ತೆ ನಾಳೆ ಒಂದು ಡಿಸೈಡ್ ಆಗುತ್ತೆ. ನಾಳೆ ಫಸ್ಟ್ 15-30 ಮಿನಿಟ್ಸು ವೆರಿ ಇಂಪಾರ್ಟೆಂಟ್ ಆಗ್ತವೆ ಮಾರ್ಕೆಟ್ ಡೈರೆಕ್ಷನ್ಗೆ. ಸೊ ನೋಡಬೇಕು. ಹೋಪ್ ಕಳೆದ ಒಂದು 11ನೇ ತಾರೀಕು ಎಫೆಕ್ಟ್ ಗುರು ಚೇಂಜ್ ಆಗಿದ್ದು, ಇಷ್ಟು ದಿವಸ ರೆಟ್ರೋ ಆಗಿದ್ದ, ಡೈರೆಕ್ಟ್ ಆಗಿದ್ದಾನೆ. ಸೊ ಅದ್ರದ್ದು ಎಫೆಕ್ಟ್ ಆ್ಯಕ್ಚುಲ್ ಆಗಿ 2 ದಿವಸ ನಂತರ ಕಾಣಿಸುತ್ತೆ. ಸೊ 13 ನಂತರ ಅದು ಕಾಣಿಸ್ತು. ಒಂದು ಅಬ್ಸರ್ವೇಷನ್ ನಾನು ಕಂಡೆ ಆ್ಯಕ್ಚುಲಿ. ನೋಡೋಣ ಅದು ಹೆಂಗಾಗುತ್ತೆ, ನನಗೂ ಐಡಿಯಾ ಇಲ್ಲ. 5 ಮಿನಿಟ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟ್ ಕ್ಲೋಸಿಂಗ್ ಅವರ್ ಬರುವಾಗ ಒಂದು ಡಬಲ್ ಬಾಟಮ್ ಆಗಿದೆ ಇಲ್ಲಿ ಸದ್ಯಕ್ಕೆ. ಸೊ ಈ ಒಂದು ಲೋ ಏನಿದೆ 4 o'clock ಮೀನ್ಸ್ 2 ಗಂಟೆ ಲೋ 1:55 ಹೆಚ್ಚು ಕಮ್ಮಿ. ಸೊ ಇದ್ರ ಲೋ ಬ್ರೇಕ್ ಆಗಬಾರ್ದು. ಇದಕ್ಕಿಂತ ಕೆಳಗಡೆ ಬ್ರೇಕ್ ಆಯಿತು ಅಂದರೆ
ಖಂಡಿತವಾಗ್ಲೂ ಒಂದು ನೆಗೆಟಿವ್ ಸೈಡಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ನನ್ಗೆ ಏನು ಅನ್ಸೋದು ಅಂದರೆ ಈ ಒಂದು ಹೈ ಟಚ್ ಮಾಡಿ ರಿವರ್ಸ್ ಬರಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಅಂದ್ಕೊಂಡಿದ್ದೀನಿ. ಅಥವಾ ರೇಂಜ್ ಬೌಂಡ್ ಆಗಿ ಒಂದು ಸ್ವಲ್ಪ ಆಟ ಆಡಿಸ್ಬಿಟ್ಟು ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ಬೋದು. ಬಟ್ ಖಂಡಿತವಾಗ್ಲೂ ನಾನು ಪಾಸಿಟಿವ್ ಆಗಿಲ್ಲ ಅಷ್ಟೊಂದು. ನೋಡಬೇಕು, ಆಪ್ಟಿಮಿಸ್ಟಿಕ್ ಆಗಿ ಏನಾದರೂ ಒಂದು ಕಾಣಿಸುತ್ತಾ ನಾಳೆ ದಿವಸ ನೋಡೋಣ. ನಾಳೆ ದಿವಸ ಬಟ್ 20th ನಾನು ತುಂಬ ಹೋಪ್ಸ್ ಇಟ್ಕೊಂಡಿದ್ದೀನಿ. 20th ಏನಾದ್ರು ಚೇಂಜಸ್ ಬಂತು ಅಂದರೆ ಮಾರ್ಕೆಟ್ ಬುಲ್ಲಿಶ್ ಆಗುತ್ತೆ. ಬಟ್ ಸ್ಟಿಲ್ ರೆಟ್ರೋ ಮರ್ಕ್ಯೂರಿ ಇರೋದ್ರಿಂದ ಸುಲಭದಲ್ಲಿ ಇದೆಲ್ಲ ಸ್ವಲ್ಪ ಈಸಿಯಾಗಿ ಮೇಲೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿ ಎರಡು ಹುಷಾರಾಗಿ ವರ್ಕ್ ಮಾಡಿ. ಇನ್ನು ಗೋಲ್ಡ್ ನೋಡೋದಾದರೆ ಗೋಲ್ಡಲ್ಲೂ ಸಹಿತ ಒಂದು ಪಾಸಿಟಿವ್ ಬರಬೇಕಾಯ್ತು. ಸಿಲ್ವರ್ ತೊಗೊತೀನಿ, ಗೋಲ್ಡ್ ಇದು ಮಾಡಿ. ಸೊ ಇದರಲ್ಲೂ ಸಹಿತ ಒಂದು 80 ಇದು ಬರ್ತಿದೆ. ಸೊ 79 ಬ್ರೇಕ್ ಆಗುತ್ತೆ. 79 ಬ್ರೇಕ್ ಆಯಿತು ಅಂದರೆ ನನಗೆ 74 ಎಲ್ಲ ಬ್ರೇಕ್ ಆಗುತ್ತೆ. ಸೊ ಆದಷ್ಟು ಈ ಒಂದು 63, 64 ಅಥವಾ ಒಂದು 70 ರೇಂಜಲ್ಲಿ ಮತ್ತೆ ಬಂದಾಗ ಅಕ್ಯುಮುಲೇಟ್ ಮಾಡ್ಕೊಳ್ಳಿ. ಸೊ 100% ಇದರಲ್ಲೂ ಸಹಿತ ಒಂದು ಪಾಸಿಟಿವ್ ಆಗಿ ಕಾಣಿಸ್ತಿಲ್ಲ. ಬಟ್ ಸ್ಟಿಲ್ ಓವರ್ ಆಲ್ ಓಕೆ. ಬಟ್ ಕರೆಕ್ಟಾಗಿ ಈಗ ಇದರಲ್ಲಿ ತೊಗೊಂಡಿದೆ, ಬೇಸ್ ಲೈನಲ್ಲೇ ಸಪೋರ್ಟ್ ತೊಗೊಳ್ತಾ ಇದೆ ವೀಕ್ಲಿಲಿ. ಸೊ ಮೇಲೆ ಹೋಗುತ್ತಾ ನೋಡೋಣ. ಸಿಲ್ವರ್ ಇದು 63, 65, 70 ರೇಂಜಲ್ಲಿ ಬಂದರೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ತಕ್ಕನಾಗಿ ಇಂಡಿಯನ್ ಕರೆನ್ಸಿ ಏನಿದೆ ಅದನ್ನು ನೋಡಿಕೊಂಡು ತಗೊಳ್ಳಿ. ನಾನು ಆ್ಯಕ್ಚುಲಿ ಬೇಸ್ ಇದನ್ನೇ ತೊಗೊಳ್ತೀನಿ, ಯಾಕಂದರೆ ನನಗೆ ಇದ್ರದ್ದೇ ಸ್ಪಾಟ್ ಇದು ಕೊಡುತ್ತೆ. ಸೊ ಕಂಪ್ಯಾರಿಟಿವ್ಲಿ ನನಗೇನಾಗಿದೆ, ಇದರಲ್ಲಿ ಒಂದು ಸಣ್ಣ ಮಟ್ಟಕ್ಕೆ ಒಂದು ರೇಂಜ್ ಬೌಂಡ್ ಆಗಿದೆ ಇದು. ಸೊ ಲಾಸ್ಟ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೆ ಒಂದು ಸೋಲಾರ್ ಎಕ್ಲಿಪ್ಸ್ ಡೇಯಿಂದ. ಸೊ ಅದೇ ರೇಂಜಲ್ಲಿ ಒಂದು ವರ್ಕ್ ಆಗ್ತಿದೆ. ಸೊ ಇಲ್ಲೇ ಒಂದು ಮೇಲೆ ಕೆಳಗೆ ಆಗ್ತಾ ಇದೆ, ಸ್ವಲ್ಪ ನೋಡಬೇಕು. ಸೊ ಮಾರ್ಕೆಟ್ ಒನ್ಸ್ ಇದು ಬೇಕಾಯಿತು, ಕ್ಲೌಡಿಂದ ಒಂದು ಸ್ಲೋಪ್ ತೊಗೊಂಡು ಸೊ ಒಂದು ರೀತಿಲಿ ಪಾಸಿಟಿವ್ ತೊಗೊಳುತ್ತೆ. ಬೆಸ್ಟ್ ಬೈ ಅಂದರೆ ಒಂದು 4-7 ಈ ಥರ ಎಲ್ಲ ಬಂದಾಗ ಮಸ್ಟ್ ಅಕ್ಯುಮುಲೇಟ್ ಅಂತೀನಿ. ಯಾವಾಗ ಕ್ಲೌಡಿಂದ ಕೆಳಗಡೆ ಹೋಯಿತು ಅಂದರೆ ಮತ್ತೆ ಒಂದು ಈ ಲೆವೆಲ್ 4000 ಲೆವೆಲ್ ತನಕ ಬರ್ಬೋದು. 100% ಬರುತ್ತೆ ಅಂತಲ್ಲ, ಬರೋ ಸಾಧ್ಯತೆ ಅಂತೂ ಇದೆ. ಅದು ನೋಡೋಣ ಹೆಂಗಾಗುತ್ತೆ ಮುಂದಿನ ದಿವಸದಲ್ಲಿ. ಯುದ್ಧಗಳೆಲ್ಲ ಡಿಡಾಲರೈಸೇಷನ್ನು ಅಂತ ಹೇಳ್ತಾ ಇದ್ದೆ, ವ್ಯಾಲ್ಯೂ ಡಾಲರ್ದು ಕುಸಿಬೇಕು, ಆವಾಗ ಬರುತ್ತೆ. ಅದು ಯಾವ ದಿವಸದಲ್ಲಿ ಏನಾಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ. ಸೊ ಇದು ಬ್ಯಾಂಕ್ ನಿಫ್ಟಿ ಒಂದು ಇದಾಗಿತ್ತು. ಇನ್ನು ಅಕಾರ್ಡಿಂಗ್ಲಿ ನೀವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳೆಲ್ಲ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಯಾವುದು ಅಂತ ಫೇವರಬಲ್ ಇಲ್ಲ. ಸೊ ಸೆಕ್ಟರ್ ವೈಸ್ ಒಂದು ತೋರಿಸ್ಬೇಕು ಅಂತಿದ್ದೆ, ನಾನು ಇಂಡಿಕೇಟರ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ. ನೀವು ಅದಕ್ಕೆ ತಕ್ಕನಾಗೆ ಇದನ್ನು ವರ್ಕ್ ಮಾಡಿ. ಸದ್ಯಕ್ಕೆ ಇದನ್ನು ಹೈಡ್ ಮಾಡ್ತೀನಿ, ಸೊ ದಟ್ ಈಸಿಯಾಗಿ ಕಾಣಲಿ ಅಂತ ಮಾಡ್ತೀನಿ. ಸೊ ಹೈಡು. ಸೊ ಫಾರ್ಮಾ ಒಂದು ಇರೋದ್ರಲ್ಲಿ ನೆಗೆಟಿವ್ ಕೊಟ್ಟಿಲ್ಲ ಅಷ್ಟೊಂದು. ಮತ್ತು ನಂದು ಎನರ್ಜಿ -2.1 ಹೋಗಿದೆ. ಸೊ ಓವರ್ ಆಲ್ ಆಗಿ ನಾನು ಪಾಸಿಟಿವ್ ಇದರಲ್ಲಿ ನೋಡಿದ್ರೆ ರಿಲೇಟಿವ್ ಸ್ಟ್ರೆಂತು ಫಾರ್ಮಾ ಸೆಕ್ಟರ್ ಚೆನ್ನಾಗಿದೆ, ಎನರ್ಜಿ ಸೆಕ್ಟರ್ ಚೆನ್ನಾಗಿದೆ. ಸೊ ಇದನ್ನು ಸ್ವಲ್ಪ ನೋಡ್ಕೊಳೋದು ಒಳ್ಳೆಯದು. ಬಟ್ 100% ಇದೇ ಥರ ವರ್ಕ್ ಆಗುತ್ತೆ ಅಂತಲ್ಲ. ಸೊ ನೋಡಬೇಕು. ಸದ್ಯಕ್ಕೆ PSU ಬ್ಯಾಂಕ್ ಇಷ್ಟು ದಿವಸ ನಡೀತಾ ಇತ್ತು, ಸದ್ಯಕ್ಕೆ ಔಟ್ ಆಗಿದೆ. ಇನ್ನು ಯಾವಾಗ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಸ್ವಲ್ಪ ನೋಡ್ಕೊಳ್ಳಿ. ಆಲ್ರೆಡಿ ಓವರ್ ವೇಟ್ ಆಗಿತ್ತದು. ಸೊ ನೆಗೆಟಿವ್ ಸೈಡ್ ಅಂತೂ ಹೋಗಿದೆ. ಸೊ ಈ IT ಅಂತೂ ತುಂಬ ಅಂಡರ್ ಪರ್ಫಾರ್ಮ್ ಮಾಡಿದೆ. ಲಾಸ್ಟ್ 6 ಮಂತ್ಸಲ್ಲಿ 19% ಎಲ್ಲ ಡೌನ್ ಆಗಿದೆ. ಸೊ ಇದರಲ್ಲಿ ಸಹಿತ ಒಂದು ಇರೋದ್ರಲ್ಲಿ PSU ಬ್ಯಾಂಕ್ 21% ಕೊಟ್ಟಿತ್ತು, ಬಟ್ ಸಡನ್ನಾಗಿ ಈ ವೀಕಲ್ಲಿ 7% ಡೌನ್ ಆಗಿದೆ. ಸೊ ಇದು ಬ್ಯಾಂಕ್ದು ನೆಗೆಟಿವ್ ಕೊಟ್ಟಿದೆ, ಆಟೋ ಸಹಿತ ಒಂದು ನೆಗೆಟಿವ್ ಕೊಟ್ಟಿದೆ. ಸೊ ಇದೆಲ್ಲ ಒಂದು ಅಬ್ಸರ್ವೇಷನ್ನು, ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇದಕ್ಕೆ ತಕ್ಕನಾಗೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದಕ್ಕೆ ತಕ್ಕನಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಧೈರ್ಯ ಮಾಡ್ಬೋದು. ಸೊ ಇದಾಗಿತ್ತು ನಿಫ್ಟಿ, ಬ್ಯಾಂಕ್ ನಿಫ್ಟಿ. ಇನ್ನು ಲಾಸ್ಟ್ ವೀಕ್ದು ನಾನು ಪರ್ಫಾರ್ಮೆನ್ಸ್ ತೋರಿಸ್ತಾ ಹೋಗ್ತಾ ಇದ್ದೀನಿ. ಮೇಜರಾಗಿ ನೀವು ಇಂಥದ್ದೇನೂ ಇಲ್ಲ ಇಲ್ಲಿ. ಬಟ್ ಹೇಳ್ದಂಗೆ ಒಂದು ನೆಗೆಟಿವ್ ಸೈಡಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದೆ. ಆಲ್ಮೋಸ್ಟ್ ಆಲ್ ಪಾಸಿಟಿವ್ ನೆಗೆಟಿವ್ ಸೈಡ್ ಎರಡು ಸೈಡ್ ದುಡ್ಡಾಗಿದೆ. ಸ್ಕ್ರೀನ್ಶಾಟ್ ಏನಾದ್ರು ತೊಗೊಳೋರು ನೋಡ್ಕೊಬೋದು. ಸೊ ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿ ಕೊಟ್ಟಿದೆ. ಎಲ್ಲ ಆಲ್ಮೋಸ್ಟ್ 3% ಮೇಲೆ ಕೊಟ್ಟಿದೆ. ಅದೊಂದು ಗುಡ್ ಅಬ್ಸರ್ವೇಷನ್ನು. ಸೊ ಈ ಥರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಇನ್ನು ಈ ವೀಕಿಗೆ ಬರೋದಾದರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ. ನಿಫ್ಟಿ ಸುಮ್ಮನೆ ಮಾರ್ಕ್ ಮಾಡಿದ್ದೀನಿ, ಇದನ್ನು ಹೈಡ್ ಮಾಡ್ತೀನಿ, ಇದೇನು ಬೇಕಾಗಿಲ್ಲ. ಸೊ ಸದ್ಯಕ್ಕೆ ನಿಫ್ಟಿ ಬೇರಿಶ್ ಅಂತ ಇದೆ, ಬ್ಯಾಂಕ್ ನಿಫ್ಟಿ ಸಹಿತ ಬೇರಿಶ್ ಇದೆ. ಯೂನಿಲಿವರ್ ರೇಂಜ್ ಅಂತ ಇದೆ 100%. ಇದನ್ನು ಬೇರಿಶು ಬುಲ್ಲಿಶು ಅಂತ ಡೈರೆಕ್ಟಾಗಿ ತೊಗೊಂಬಿಡಿ, ಅದು ಕಾರಣನೂ ಇದೆ, ಅದು ತೋರಿಸ್ತೀನಿ ಕೂಡ. ಸೊ TI ಇಂಡಿಯಾ ಟ್ಯೂಬ್ ಇನ್ವೆಸ್ಟ್ಮೆಂಟು ಬೇರಿಶ್ ಅಂತ ತೋರಿಸ್ತಾ ಇದೆ. NHPC ರೇಂಜ್ ಅಂತಿದೆ, ಬುಲ್ಲಿಶ್ ಡೆಲಿವರಿ ಇದೆ.
ರೇಂಜ್ ಅಂತ ತೋರಿಸ್ತಿದೆ. PI ಇಂಡಸ್ಟ್ರೀಸ್, M&M ಬೇರಿಶ್ ಹೋಗಿದೆ, ಮದರ್ಸನ್ ಬೇರಿಶ್ ಇದೆ, ನ್ಯಾಷನಲ್ ಅಲ್ಯೂಮಿನಿಯಂ ಬೇರಿಶ್ ತೋರಿಸ್ತದೆ, KNS ಬೇರಿಶ್, ABB ಬಂದ್ಬಿಟ್ಟು ಬುಲಿಶ್ ಅಂತ ತೋರಿಸ್ತದೆ. ಸೊ ಒಂದು ABB ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಿಟ್ಟು ಲಾಸ್ಟ್ ಟ್ರೇಡ್ ಪ್ರೈಸ್ 63,819 ಇದೆ. ಸೊ ಬುಲ್ ಅಬೌವ್ ಇಲ್ಲಿ ಹೇಳ್ತಾ ಇದ್ದೀನಿ 6421, ಬೇರಿಶ್ ಬಿಲೋ 6357. ಸದ್ಯಕ್ಕೆ ಜಾಸ್ತಿ ಅಕ್ಯುಮುಲೇಷನ್ ಇರೋದು 6 ಲೆವೆಲ್ ಅಲ್ಲಿ ತುಂಬಾ ಜನ ಒಂದು ಕೂತಿದ್ದಾರೆ. ಸೊ ಅದು ಎಕ್ಸಾಕ್ಟ್ ಆಗಿ 6 ಯಾಕೆ ಬರ್ತಾ ಇದೆ ಅಂದ್ರೆ ಅದು ಕಾರಣಗಳಿರ್ತವೆ. ಪ್ರೈಸ್ ಆಕ್ಷನ್, ವಾಲ್ಯೂಮ್, ಅವರೇಜ್ ಎಲ್ಲ ಮಾಡ್ಕೊಂಡು ಬರುತ್ತೆ ಅದು. ಸೊ ಕೆಲವರು 6200 ಕಾಲ್ ಸೆಲ್ ಮಾಡ್ಕೊತಿರ್ಬೋದು, ಅಥವಾ PE ಸೆಲ್ ಮಾಡ್ಕೊಂಡು ಕೂತಿರ್ತಾರೆ. ಸಾರಿ, ಕೆಲವರು 6100 PE ಸೆಲ್ ಆಗಿರ್ಬೋದು, 6000 PE ಸೆಲ್ ಆಗಿರ್ಬೋದು. ಈ ಥರದ್ದೆಲ್ಲ ಒಂದು ಕಂಡೀಷನ್ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ಆವ್ರೇಜ್ ಮಾಡಿದಾಗ ಈ ಲೆವೆಲಲ್ಲಿ ಬಂದು ಕೂತಿರುತ್ತೆ. ಇದು ಆವ್ರೇಜು, ಅದು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಹೋಗಿಲ್ಲ. ಒಂದು ರೆಫರೆನ್ಸ್ ಎಷ್ಟೇ ಇಟ್ಕೊಂಡಿದ್ದೀನಿ, ಆ ರೆಫರೆನ್ಸ್ ತಕ್ಕನಾಗಿ ಒಂದು ಬೇರೆ ಇಶ್ಯೂ ಇದೆಲ್ಲ ತೊಗೊಂಡಿದ್ದೀನಿ. ಇದನ್ನು ಆ್ಯಕ್ಚುಲ್ ಆಗಿ ನಾನು ಫಾರ್ಮುಲಾ ಕಾಪಿ ಪೇಸ್ಟ್ ಮಾಡಬೇಕು, ಯಾಕಂದರೆ ನಂದು ಚೇಂಜ್ ಆಗಿಬಿಡ್ತಿಲ್ಲ ಅಂದರೆ. ಇದನ್ನು ಪೇ ಸ್ಪೆಷಲ್ ವ್ಯಾಲ್ಯೂ ಅಂತ ಕೊಡ್ತೀನಿ. ಸೊ ಇದು ಫಾರ್ಮುಲಾ ಫಿಕ್ಸ್ ಆಯ್ತು, ನಂದು ಚೇಂಜ್ ಆಗಿರೋ. ನಾನು ಟೆಂಪ್ಲೇಟ್ ಅಂತ ಮಾಡ್ಕೊಂಡಿದ್ದೀನಿ, ಡೈರೆಕ್ಟಾಗಿ ಕೊಡುತ್ತದು. ಫಾರ್ಮುಲಾ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಯಾರಿಗೂ ಶೇರ್ ಮಾಡಲ್ಲ, ಅನ್ಲೆಸ್ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಪರ್ಚೇಸ್ ಮಾಡ್ಬೋದು. ನಾಮಿನಲ್ ಚಾರ್ಜ್ ಇಟ್ಟಿದ್ದೀನಿ, ಇದಕ್ಕೆ ಏನು ದೊಡ್ಡ ಪ್ರೈಸ್ ಏನಿಲ್ಲ ಇದಕ್ಕೆ. ಸೊ ಈಗ ಏನಾಗಿದೆ, ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ABB ಲಾಸ್ಟ್ ವೀಕ್ ಒಂದು ತೋರಿಸ್ಬೇಕಂತಿದ್ದೆ, ಅಶೋಕ್ ಲೈಲ್ಯಾಂಡ್. ಇದು ABBಗೆ ಹೋಗಿ ಮುಂಚೆ ತೋರಿಸ್ತೀನಿ. ಅಶೋಕ್ ಲೈಲ್ಯಾಂಡು ಆಲ್ರೆಡಿ ಇದ್ರಲ್ಲಿ ಹಾಕಿದ್ದೀನಿ ನಾನು. ಬೇರೆ ಒಂದು ಯಾವುದೋ ಒಂದು ನೋಡಿದೆ, ಚೆನ್ನಾಗಿತ್ತು ಲಾಸ್ಟ್ ವೀಕ್ದು, ಅದನ್ನು ತೋರಿಸ್ಬಿಡ್ತೀನಿ. ಆ್ಯಕ್ಚುಲ್ ಆಗಿ ಆಕ್ಸಿಸ್ ಬ್ಯಾಂಕ್ ಇದೆ ಅನ್ಸುತ್ತೆ, ನೋಡೋಣ ಆಕ್ಸಿಸ್ ಬ್ಯಾಂಕ್ ಅಂತ ಎಷ್ಟು ಚೆನ್ನಾಗಿ ಕೊಟ್ಟಿದೆ ಅಂತ ತೋರಿಸೋಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಅದರಲ್ಲಿ ಏನು ಇದಿಲ್ಲ. ಸೊ ಶಿವಮೊಗ್ಗ ಆಫ್ ಮಾಡ್ತೀನಿ. ಇದರಲ್ಲೇ ಒಂದು ಕೊಟ್ಟಿದ್ದು. ಸೊ ಲಾಸ್ಟ್ ಮಿನಿಟ್ಟು 15 ಮಿನಿಟ್ಸಲ್ಲಿ ಇಡಿ ಅಂತ ಹೇಳಿದ್ದೆ, ಯಾಕಂದರೆ ವೀಕ್ಲಿ ವರ್ಕ್ ಮಾಡೋರಿಗೆ. ಸೊ ಲಾಸ್ಟ್ ವೀಕು ಡೌನ್ ಟ್ರೆಂಡ್ ಓಪನ್ ಆಗೋಯ್ತು. ಡೌನ್ ಟ್ರೆಂಡ್ ಓಪನ್ ಆಗ್ತಿದ್ದಂಗೆ ಮತ್ತೆ ಅಪ್ ಟ್ರೆಂಡ್ ಹೋಯ್ತು. ಸೊ ಇಲ್ಲಿ ಯಾರಾದರೂ ಸಣ್ಣದಾಗಿ ಒಂದು ಪ್ರಾಫಿಟ್ ಮಾಡೋರು ವಿತೌಟ್ ದಿಸ್ ರೆಫರೆನ್ಸ್ ಅಂದರೆ ಮಾಡ್ಕೊಬೋದಿತ್ತು. ನಂದು ಏನು ಕಂಡೀಷನ್ ಇತ್ತು ಅಂದರೆ ಆ ವೀಕ್ಗೆ ಈ ಒಂದು ಗ್ರೀನ್ ಲೈನಿಂದ ಮೇಲ್ಗಡೆ ಹೋದರೆ ಬುಲ್ಲಿಶು, ಇದರಿಂದ ಕೆಳಗಡೆ ಬಂದರೆ ಬೇರಿಶ್ ಅಂತ. ಡೈರೆಕ್ಟಾಗಿ ಯಾವಾಗ ಬ್ರೇಕ್ ಆಯಿತೋ ಒಂದು ಈ ರೇಂಜಲ್ಲಿ ಬಂದು ಅವಾಗ ಎಂಟ್ರಿ ತೊಗೊಬೋದು. ಆ ಎಂಟ್ರಿ ತೊಗೊಂಡವ್ರಿಗೂ ನೀಟಾಗಿ ಎಷ್ಟು ಬಂದಿದೆ ತೋರಿಸ್ತೀನಿ ಪರ್ಸೆಂಟೇಜು. ಸೊ ಇದು ಬಂದುಬಿಟ್ಟು 113 ಪಾಯಿಂಟ್ಸ್ ಬಂದಿದೆ. ಪರ್ಸೆಂಟೇಜ್ ಇದನ್ನು ಶಾರ್ಟ್ ಮಾಡಿದ್ರೆ ಎಷ್ಟಾಗ್ತಿತ್ತು ಅಂತ ತೋರಿಸ್ತೀನಿ. ಸ್ಟಾಪ್ ಲಾಸ್ ಇದು ಕಮ್ಮಿ ಇರುತ್ತೆ ಆ್ಯಕ್ಚುಲಿ. ಒನ್ 9 ಕೊಟ್ಟಿದೆ ಆಲ್ಮೋಸ್ಟ್. ಸೊ ನನ್ನ ಟಾರ್ಗೆಟ್ 1:5 ಇದೆ ಅಂದರೆ ಇಲ್ಲಿ ತನಕ ಕೊಡ್ಬೋದು. 1:6 ತನಕ ಬಂದಿದೆ. 1:5 2 ದಿವಸದಲ್ಲೆಲ್ಲ 1:6 ಎಲ್ಲ ಕೊಟ್ಟಿದೆ ಆರಾಮಾಗಿ. 1:9 3 ದಿವಸದಲ್ಲಿ ಕೊಟ್ಬಿಟ್ಟಿದೆ. ಸೊ ಈ ಥರ ಒಂದು ಸೆಟಪ್ ಇದೆ, ಸಿಂಪಲ್ ಸೆಟಪ್ ಆ್ಯಕ್ಚುಲಿ. ಇನ್ ಕೇಸ್ ರೇಂಜ್ ಬೌಂಡ್ ಆಯಿತು ಅಂದರೆ ಆ ಕಡೆ 3% ಹೋಗಿರುತ್ತೆ, ಈ ಕಡೆ 3% ಹೋಗಿರುತ್ತೆ. ಅದನ್ನ ನೋಡಿಕೊಂಡು ಪೊಸಿಷನ್ನು ಇದನ್ನು ಮಾಡಬೇಕು. ಸೊ ABB ಬರ್ತೀನಿ ಈ ವೀಕಿಂದು. ABB ಏನು ವ್ಯಾಲ್ಯೂ ಇದೆ ಅಂತ ತೋರಿಸ್ತೀನಿ ಈಗ. ಸೊ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಮೇನ್ ಆಗಿ ಬುಲ್ಲಿಶ್ ನಂಬರು, ಬೇರಿಶ್ ನಂಬರ್ಗಳು ಇಂಪಾರ್ಟೆಂಟು. ಅದು ಕೆಳಗಡೆ ಹೋಯಿತು ಅಂದರೆ ಬೇರಿಶು, ಅದರಿಂದ ಮೇಲ್ಗಡೆ ಬುಲ್ಲಿಶ್ ನಂಬರ್ಗಿಂತ ಮೇಲೆ ಇತ್ತು ಅಂದರೆ ಬುಲ್ಲಿಶ್ ಅಂತ. ಸೊ ಈಗ ABBನೂ ತೋರಿಸ್ತೀನಿ, ಅದ್ರ ತಕ್ಕನಾಗೆ ಒಂದು ನಿಫ್ಟಿನೂ ತೋರಿಸ್ಬಿಡ್ತೀನಿ. ABB 6421 ಬುಲ್ಲಿಶ್ ನಂಬರು, ಬೇರಿಶ್ ನಂಬರು 6357. ಸೊ ಯಾವಾಗ ಈ ಒಳಗಡೆ ರೇಂಜಲ್ಲಿ ಇರುತ್ತಾ ಯಾವುದೇ ಒಂದು ಟ್ರೇಡ್ ತೊಗೊಂಬಿಡಿ ನಾಳೆ. ಸೊ 15 ಮಿನಿಟ್ಸಲ್ಲೇ ಬನ್ನಿ, 5 ಮಿನಿಟ್ಸಲ್ಲೇ ಬನ್ನಿ. ಸೊ ಯಾವಾಗ ಈ ಕಡೆ ಬ್ರೇಕ್ ಆಗುತ್ತೋ, ಸಪೋಸ್ ಸೆಕೆಂಡ್ ಇದನ್ನು ಕೇಳ್ತೀನಿ, ಲಾಸ್ಟ್ ಟೈಮ್ ಥರನೇ ಆಯ್ತೆ. ಸೊ ಡೈರೆಕ್ಟಾಗಿ ಓಪನ್ ಆಗ್ತಾ ಇಲ್ಲಿ ಓಪನ್ ಆಗಿಬಿಡುತ್ತೆ. ಸೊ ಇದ್ರಲ್ಲಿ ತೊಗೊತೀನಿ. ಸೊ ಇಲ್ಲಿ ಓಪನ್ ಆಗಿ ಮತ್ತೆ ಇಲ್ಲಿ ಟಚ್ ಆಗಿ ಇದ್ರ ಮೇಲೆ ಬಂದು ಮತ್ತೆ ರಿವರ್ಸ್ ಬರುವಾಗ ಇಲ್ಲಿ ಎಂಟ್ರಿ ತೊಗೊಂಡ್ರೆ ನಮಗೆ ಒಂದು ಬೇರಿಶ್ ಸೈಡಲ್ಲಿ ಒಳ್ಳೆ ಇದು ಕೊಡುತ್ತೆ. ಯಾವಾಗ ಇದು ಇದೇ ಥರ ಉಲ್ಟಾ ಆಗಿತ್ತು, ಸೊ ಹಿಂಗೆ ಬಂದು ಮೇಲೋಗಿ ಕೆಳಗೆ ಬಂದು ಇಲ್ಲಿ ಟಚ್ ಆಗಿ ಮತ್ತೆ ಇಲ್ಲಿ ಕೊಡುವಾಗ ಎಂಟ್ರಿ ಕೊಡ್ಬೋದು ಇಲ್ಲಿ.
ಸೊ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ, ತುಂಬಾ ಏನು ಕಷ್ಟದಲ್ಲ ಇದು. ಸೊ ಎಂಟ್ರಿ ತಗೊಳುವಾಗ ಇಷ್ಟು ಮಾಡಿದ್ರೆ ತುಂಬಾ ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಫಸ್ಟ್ ಮಿನಿಟ್ಗೆ ಹಾಕೊಳ್ಳಿ, ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕನಾಗೂ ಮಾಡ್ಬೋದು. ಇಲ್ಲ ಅಂದ್ರೆ ಈ ವೀಕ್ ಮೇಲೆ ಈ ಒಂದು ಲೆವೆಲ್ ಮೇಲೆ ಒಂದು ನೀವು ಪೊಸಿಷನ್ ತಗೊಬೋದು ಆ ವೀಕ್ಗೆ ತಕ್ಕನಾಗೆ. ಸೊ ಇದು ತಗೊಳಕ್ಕೆ ಒಂದು ಸುಲಭದಲ್ಲಿ ಸುಲಭ. ಆಕ್ಚುಲಿ 2 ಮಾರ್ಕ್ ಮಾಡ್ಕೊಳೋದು ರೀಟೆಸ್ಟ್ ಕಾಯ್ಬೇಕು. ರೀಟ್ರೇಸ್ಮೆಂಟ್ ಆಗದೆ ಯಾವುದೇ ಒಂದು ಎಂಟ್ರಿ ಇಲ್ಲ. ಲಾಸ್ಟ್ ವೀಕ್ ಇದು ಹಂಗೆ ಆಗಿತ್ತು ಆಕ್ಚುಲಿ. ಸೊ ಇಲ್ಲಿ ಲಾಸ್ಟ್ ವೀಕ್ ಇಲ್ಲಿ ಮಾಡಿದೆ ನೋಡಿ. ಸೊ ಇಲ್ಲಿ ಟಚ್ ಆಯಿತು, ಅದರಿಂದ ಮೇಲೆ ಹೋದ್ಮೇಲೆ ಡೈರೆಕ್ಟ್ ಆಗಿ ಒಂದು ಕೊಟ್ಬಿಟ್ಟಿದೆ ಆಕ್ಚುಲ್ ಆಗಿ. ಸೊ ಇದು ನಾನು ಇದು ಹಾಕೊಂಡಿರ್ತೀನಿ ವಾಲ್ಯೂಮ್ ಪ್ರೊಫೈಲು, ಇದನ್ನ ಹಾಕೊಂಡು ಮಾಡ್ಬೋದು. ಅದು ಬೇರೆ ಬೇರೆ ಮೆಥಡ್ ಇದೆ, ಅದಕ್ಕೆ ಸ್ವಲ್ಪ ಕಾಂಪ್ಲೆಕ್ಸ್. ಅದು ಅರ್ಥ ಆಗೋರಿಗೆ ಅರ್ಥ ಆಗುತ್ತದು. ಪೊಸಿಷನ್ ಆ ಕಡೆನೂ ಹೋಗುತ್ತೆ, ಈ ಕಡೆನೂ ಹೋಗುತ್ತೆ, ಅಡ್ಜಸ್ಟ್ ಮಾಡ್ತಾ ಇರಬೇಕು. ಅದು ಅಡ್ಜಸ್ಟ್ಮೆಂಟ್ ಬೇಕಾಗಿಲ್ಲ ಆಕ್ಚುಲ್ ಆಗಿ, ಬಟ್ ನಾವು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋರು, ಹಾಗಾಗಿ ಅಡ್ಜಸ್ಟ್ ಮಾಡ್ತಾ ಇರ್ತೀವಿ. ಅದು ಮಾಡಬಾರ್ದು ಅಂತಾನೆ ಒಂದು ಬೇರೆ ಮೆಥಡ್ ಇದೆ ಅದಕ್ಕೆ. ಸೊ ಈ ಒಂದು ಮಾರ್ಕ್ ಮಾಡಿಕೊಂಡು ಬೇರಿಶ್ ಬುಲ್ಲಿಶ್ ನೀವು ವರ್ಕ್ ಮಾಡಬೇಕು. ನಿಫ್ಟಿ ತೋರಿಸ್ತೀನಿ ಇದೇ ಬೇಸಿಸ್ ಮೇಲೆ. ಸದ್ಯಕ್ಕೆ ಬೇರಿಶ್ ಅಂತ ತಗೊಳ್ಳಿ, ಯಾವುದೇ ಒಂದು ಬುಲ್ಲಿಶ್ ಸೈನ್ ಕಾಣಿಸ್ತಿಲ್ಲ. ವೀಕ್ಲಿ ಇದರಲ್ಲಿ ಸಪೋರ್ಟ್ ನೋಡುವಾಗ ನಿಫ್ಟಿ ಬಂದ್ಬಿಟ್ಟು ಏನಿದೆಪ್ಪ 23,267, ಅದ್ರ ಮೇಲೆ ಹೋದ್ರೆ ಮಾತ್ರ ಬುಲ್ಲಿಶ್. 23,267 ಯಾಕೆ ಇದನ್ನೇ ತಗೊಂಡಿದೆ ನೋಡಿ, ಅಲ್ಲೇ ಒಂದು ಹೈ ಒಂದು ಟಚ್ ಆಗಿದೆ. ಇದನ್ನೇ ಲಿಕ್ವಿಡಿಟಿ ಸ್ವೀಪ್, ಲಿಕ್ವಿಡ್ ಹಂಟ್, ಇದು ಹಂಟ್ ಇದೆಲ್ಲ ಹೇಳೋದಿದೆ. ಲಿಕ್ವಿಡಿಟಿ ಗ್ರ್ಯಾಬ್, ಇದ್ರ ಮೇಲ್ ಹೋದ್ರೆ ಮಾತ್ರ ಒಂದು ಬುಲ್ಲಿಶ್. ಇಲ್ಲಿ ತನಕ ಟಚ್ ಆಗುತ್ತೆ 100%. ಇದು ಟಚ್ ಆಗಲ್ಲ ನಂಗೆ ಗೊತ್ತಿರೋ ಹಂಗೆ. ನೋಡಿ ಬೇಕಾದ್ರೆ ಗ್ಯಾಪ್ ಇದೆ ಆಕ್ಚುಲ್ ಆಗಿ. ಈ ಒಂದು 257, ಇದು 267, 10 ಪಾಯಿಂಟ್ ಗ್ಯಾಪ್ ಇದೆ. ಅಲ್ಲಿ ತನಕ ತಗೊಂಡ್ಬಂದ್ಬಿಟ್ಟು ರಿವರ್ಸ್ ಮಾಡ್ತಾರೆ. ಇದಕ್ಕಿಂತ ಕೆಳಗಡೆ ಹೋದ್ರೆ ನೆಕ್ಸ್ಟ್ ಎಲ್ಲಿ ಇದೆ 23035. ಬೇರಿಶ್ ಎಂಟ್ರಿ ಕೊಡೋರು ಇದಕ್ಕೆ ಕೆಳಗಡೆ ಕೊಡಬೇಕು. ಅಲ್ಲಿ ತನಕ ಏನೇ ಬಂದ್ರು ಇದು ರೇಂಜ್ ಬೌಂಡ್ ಆಗಿರುತ್ತೆ, ಯಾವುದೇ ಎಂಟ್ರಿ ಇಲ್ಲ. ಸೊ ಆಪ್ಷನ್ ಬಯರ್ಸ್ಗೆ ಕರೆಕ್ಟ್ ಬಿಡುತ್ತೆ ಇದ್ರೊಳಗಡೆನೆ ಇದ್ರೆ. ಸೊ ಹಾಗಾಗಿ ಇದ್ರೊಳಗೆ ಕೆಳಗಡೆ ಹೋದ್ರೆ ಮಾತ್ರ ನಿಮ್ಗೆ ಲಾಭ. ಮುಂಚೆನೆ ಎಲ್ಲ ಪೊಸಿಷನ್ ತಗೊಂಡಿದ್ರೆ ಲಾಭ ಆಗುತ್ತೆ, ಬಟ್ ಡಿಕೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಸೊ ಹಾಗಾಗಿ ಒಂದಿಷ್ಟು ಸ್ಕ್ರೀನ್ ಶಾಟ್ ಮತ್ತೆ ಟೈಮ್ ಕೊಡ್ತಾ ಇದ್ದೀನಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ತುಂಬಾ ಒಂದು ಇದಿಲ್ಲ, ದೊಡ್ಡದಾಗಿ ಮಾಡ್ತಾ ಇದ್ದೀನಿ ಇದನ್ನ ಫಾಂಟ್ ಸೈಜ್ನ. ಇದರಲ್ಲಿ ಏನು ದೊಡ್ಡ ಕಾಂಪ್ಲೆಕ್ಸ್ ಥಿಯರಿ ಏನಿಲ್ಲ. ಆ ಡೈರೆಕ್ಷನ್ ಅಲ್ಲಿ ರೀಟೆಸ್ಟ್ ವೆಯ್ಟ್ ಮಾಡಿ ಆಮೇಲೆ ಎಂಟ್ರಿ ತಗೊಬೇಕು. ರೀಟೆಸ್ಟ್ ಬಂದಿಲ್ಲ, ಅವ್ನ ಡೈರೆಕ್ಷನ್ ಹೋಯ್ತು ಅಂದ್ರೆ ಬಿಟ್ಬಿಡಿ, ಅಥವಾ ಸ್ಟಾಕಲ್ಲಿ ಇಲ್ಲ, ನಿಮ್ಗೆ ಅದೃಷ್ಟ ಇಲ್ಲ ಅಂತ ಮಾಡ್ಕೊಳ್ಳಿ. ಇದನ್ನು ನೀವು ಅಲರ್ಟ್ ಆಗಿ ಇಟ್ಕೊಬೋದು. ರೈಟ್ ಸಿಕ್ತು ಅಲರ್ಟ್, ಇಲ್ಲಿ ಆಪ್ಷನ್ ಇದೆ ಆಕ್ಚುಲಿ, ಆ್ಯಡ್ ಅಲರ್ಟ್ ಆನ್ ದಿಸ್. ಇದು ಕೊಟ್ರೆ ಏನು ಆ್ಯಡ್ ಎ ನೋಟ್ ಇದೆಲ್ಲ ಕೊಡುತ್ತೆ ಕಂಡೀಷನ್. ಅದು ನೀವು ಟ್ರೇಡಿಂಗ್ ವ್ಯೂ ತಗೊಂಡ್ರೆ ನೀವು ಡೈರೆಕ್ಟ್ ಆಗಿ ಇದು ಕೊಡುತ್ತೆ. ಸೊ ಇದನ್ನ ಮೊಬೈಲಲ್ಲಿ ಬರುತ್ತೆ ನಿಮ್ಗೆ ಅಲರ್ಟ್. ಇದು ಕೆಳಗಡೆ ಬಂತು ಅಲರ್ಟ್, ಆ್ಯಡ್ ಅಲರ್ಟ್, ಪ್ರೈಸ್ ಕ್ರಾಸಿಂಗ್ ಬಿಲೋ. ನಿಫ್ಟಿಗೆ ಹಾಕೊಂತೀರಾ, ಇ.ಎಮ್.ಐ ಹಾಕೊಂತೀರಾ, ಏನ್ ಕಂಡೀಷನ್. ಇ.ಎಮ್.ಐ ಆದ್ರೆ ಇದು RSI ಆದ್ರೆ ಇದು ಯಾವ ತರ ಮಾಡಬೇಕು ಎಲ್ಲ ಕಂಡೀಷನ್ ಇದು ಕೊಡಬೇಕು. ಇದರಲ್ಲಿ ಆದ್ರೆ ಅಡಿಷನಲ್ ಆಗಿ ನೀವು ಇದು ಮಾಡ್ಬೋದು, ತುಂಬಾ ಒಂದು ನೋಟ್ಸ್ ಎಲ್ಲ ಕೊಡ್ಬೋದು. ಅದಕ್ಕೆ ತಕ್ಕನಾಗೆ ಒಂದು ಬೇಸ್ಡ್ ಆನ್ ಡೇಟಾ ಪಾಯಿಂಟ್ಸ್ಗಳು ಅಡಿಷನ್ ಇದು ಮಾಡಿಕೊಂಡು ವಾಚ್ ಲಿಸ್ಟ್ಗೆಲ್ಲ ಆ್ಯಡ್ ಮಾಡಿ ಅದಕ್ಕೆ ತಕ್ಕನಾಗೆ ಟೆಕ್ಸ್ಟ್ ಏನೇನಿದೆ ಇದರಲ್ಲಿ ಅಡಿಷ್ನಲ್ ಇದು ಬರುತ್ತೆ. ಸೊ ಏನೇನು ಮಾಡ್ಬೋದು ಇದನ್ನೇ ಅಲರ್ಟ್ಗೆ ತೊಗೊಂಡ್ರೆ, ಹಾರಿಜಾಂಟಲ್ ಲೈನ್ಸ್ಗೆ ಅಲರ್ಟ್ ಹಾಕೊಂಡ್ರೆ, ಕ್ರಾಸಿಂಗ್ ಬಿಲೋ ಇದರಲ್ಲಿ ಏನೇನಾಗಿದೆ ಇಂಡಿಕೇಟರ್ ಬೇಸ್ಡಲ್ಲೂ ಮಾಡಬೇಕು. ಲೆಸ್ ದ್ಯಾನ್ ದಿಸ್ ವ್ಯಾಲ್ಯೂ ಇದೆಲ್ಲ ಆಪ್ಷನ್ ಇದೆ. ಸೊ ಟ್ರೇಡಿಂಗ್ ವ್ಯೂದು ಇಲ್ಲಿ ಇಂಟಿಗ್ರೇಟ್ ಮಾಡ್ಬೋದು ಆಕ್ಚುಲಿ ಡನ್ ಅಕೌಂಟ್ಗೆ ಇದು ಮಾಡಿಕೊಂಡು. ಸೊ ಇಲ್ಲೇ ಓಪನ್ ಮಾಡ್ಬೋದು, ಬಟ್ ಸಪ್ರೇಟ್ ವಿಂಡೋ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಇದಾಗಿತ್ತು ಈ ವೀಕಿಂದು ವಿಡಿಯೋ. ಏನಾದರೂ ಡೌಟ್ಗಳು ಇನ್ಫಾರ್ಮೇಶನ್ ಬೇಕಿದ್ರೆ ಕಾಮೆಂಟ್ಸ್ ಹಾಕ್ಕೊಳ್ಳಿ. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಕಾಮೆಂಟ್ಸ್ ಎಲ್ಲ ಮಾಡ್ತಾ ಇರಿ. ಮೇಲಾಗಿ ಒಂದು 19th ಜಾಯ್ನ್ ಆಗೋರು ಬೇಸಿಕ್ ಕಂಡೀಷನ್ ಡನ್ ಅಕೌಂಟ್ ಓಪನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಡನ್ ಅಕೌಂಟ್ ಓಪನ್ ಮಾಡೋಕ್ಕೆ ನನ್ನ ಡಿಸ್ಕ್ರಿಪ್ಷನಲ್ಲೂ ಇದೆ, ಪ್ಲಸ್ ನನ್ನ ಫೇಸ್ಬುಕ್ ಪರಿಹಾರ ಮಾರ್ಗ .com ಇದರಲ್ಲಿ ಕಾಣಿಸುತ್ತೆ. ಪರಿಹಾರ ಮಾರ್ಗ ಇದ್ರಲ್ಲಿ ಮಾಡಿದಾಗ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಇಲ್ಲಿ ತೋರಿಸ್ಬಿಡ್ತೀನಿ ಒಂದ್ಸಲಿ, ಯಾಕೆ ಕನ್ಫ್ಯೂಷನ್. ತೀರಾ ಒಂದು ಇದಿಲ್ಲ. ಸೊ ಮೇನ್ ಆಗಿ ಈ ಪರಿಹಾರ ಮಾರ್ಗ ಇದಿದೆ. ಇಲ್ಲಿ ಬಂದಾಗ ಮೇನ್ ಪೇಜಲ್ಲೇ ಇದೆ.
ಇಲ್ಲಿದೆ ಫೋಟೋದಲ್ಲಿ. ಬಟ್ ಸ್ಟಿಲ್ ನಾನು ಅಡಿಗೆ ಕೆಳಗಡೆ ಬಂದಾಗ ಅದು ಒಳಗಡೆ ಸಿಗುತ್ತೆ. ಇಲ್ಲಾಂದರೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ವೆಬಿನಾರ್ ರಿಲೇಟೆಡ್ ಇದೆಲ್ಲ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಸಿಂಪಲ್ ಟೀ ಬ್ರೇಕಲ್ಲಿ ಹೆಂಗೆ ಮಾಡ್ಬೋದು, ಲಂಚ್ ಬ್ರೇಕಲ್ಲಿ ಹೆಂಗೆ ದುಡ್ಡು ಮಾಡ್ಬೋದು, ಅಥವಾ ಮಾರ್ನಿಂಗ್ ಓಪನಿಂಗಲ್ಲೇ ಹೆಂಗೆ ಮಾಡ್ಬೋದು, ಇದೆಲ್ಲ ಒಂದು ಬೇಸಿಕ್ಸ್ ಹೇಳ್ತೀನಿ. ಇದು ಲಾಸ್ಟ್ ವೀಕ್ ಅಶೋಕ್ ಲೈಲ್ಯಾಂಡ್ ಆಲ್ಮೋಸ್ಟ್ ಕೊಟ್ಟಿದ್ದು 30,000 ಇನ್ವೆಸ್ಟ್ಮೆಂಟ್ಗೆ ಆಲ್ಮೋಸ್ಟ್ 90,000 ಆಗಿದೆ, ಅಂದರೆ 60,000 ಪ್ರಾಫಿಟ್. ಸೊ ಸೇಮ್ ಬೇಸಿಕ್ ಅದೇ ರೂಲು, ದೊಡ್ಡ ಏನು ಅಕೌಂಟ್ ಇಲ್ಲ. ಅದೇ ರಾತ್ರಿ ಟ್ರೇಡ್ ಮಾಡ್ಬೋದಾ, ಸೊ ಅದಕ್ಕೂ ಮೆಥಡ್ ಇದೆ, ಯಾವುದ್ರಲ್ಲಿ ಟ್ರೇಡ್ ಮಾಡ್ಬೋದು, ಹೆಂಗೆ ಮಾಡ್ಬೋದು, ಇದೆಲ್ಲ ಹೇಳ್ತೀನಿ. ಪರಿಹಾರ ಮಾರ್ಗ ಯೂಟ್ಯೂಬ್ ಫೇಸ್ಬುಕ್ ಪೇಜ್ ಮಾಡಿ, ಮನಿ ಮಾರ್ಗ ನಂದು ಫೇಸ್ಬುಕ್ ಇದು ಯೂಟ್ಯೂಬ್ ಆಗಿರುತ್ತೆ. ಸೊ ಇದನ್ನು ಗಮನಿಸ್ಕೊಂಡು ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಶುಭರಾತ್ರಿ ಎಲ್ಲರಿಗೂ.